ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆ 10ನೇ ಯೂನಿಟ್ ಹೈಯರ್ ಎಜುಕೇಷನದಲ್ಲಿ ಬರುವಂಥ ಕೆಲವೊಂದು ಉನ್ನತ ಸಂಸ್ಥೆಗಳ ಬಗ್ಗೆ, ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾವು ನೋಡೋಣ. ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಅದೇ ನಿಟ್ಟಿನೊಳಗೆ ನಾನು ಈ ಪಾಯಿಂಟ್ಸ್ಗಳನ್ನು ಹೇಳುತ್ತಿದ್ದೇನೆ. ಒಂದು ಮಾತು ನಿಜ, ಕರುನಾಡಿನಿಂದ ಮೊನ್ನೆ ಒಂದು 5 ಜನ ವಿದ್ಯಾರ್ಥಿ ಮಿತ್ರರು, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಅವರು ನನಗೆ ಮೆಸೇಜ್ ಮಾಡಿದರು. ಸರ್, ಕರ್ನಾಟಕದಲ್ಲಿ ಮೊನ್ನೆ ಒಂದು ಎಕ್ಸಾಮ್ ನಡೆದಿತ್ತು, ಅದು ಕೇಂದ್ರೀಯ ಎಕ್ಸಾಮ್, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಇದರ ಪ್ರಿನ್ಸಿಪಲ್ ಮತ್ತು ಗ್ರ್ಯಾಜುಯೇಟ್ ಟೀಚರ್ಸ್ಗಳಿಗಾಗಿ ಕೇಂದ್ರ ಸರ್ಕಾರದವರು ಒಂದು ಎಕ್ಸಾಮನ್ನು ನಡೆಸಿದ್ರು. ಆ ಎಕ್ಸಾಮಲ್ಲಿ ನಾನು ಬರೆದಿರುವಂಥ ಬುಕ್ಗಳನ್ನು, ಕೆಸೆಟ್ ಸಲುವಾಗಿ ಬರೆದಿರುವಂಥ ಬುಕ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಓದುತ್ತಿದ್ದರು. ಆ ಅದೇ ಬುಕ್ದೊಳಗಿಂದ ಸಾಕಷ್ಟು ಪ್ರಶ್ನೆಗಳು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ ಅಂಥೇಳಿ ಖುಷಿಯಾಗಿ ನನಗೆ ಧಾರವಾಡದಿಂದ, ಗುಲ್ಬರ್ಗದಿಂದ ಮತ್ತು ಮಂಗಳೂರಿನಿಂದ ನನಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ. ನನ್ನ ಬುಕ್ ಓದಿದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನೀವು ಪರೀಕ್ಷೆ ಪಾಸ್ ಆಗಲೇಬೇಕು. ಇನ್ನೂ ಕೂಡ ಟೈಮ್ ಕೈಯಿಂದ ಜಾರಿ ಇಲ್ಲ, ಇನ್ನೂ 25 ದಿವಸ ಐತಿ. ಸಾಧ್ಯವಾದರೆ ನಾನು ಬರೆದಿದ್ದ ಕನ್ನಡ ಮೀಡಿಯಂ ಬುಕ್ಕನ್ನು ತಾವೆಲ್ಲರೂ ತೆಗೆದುಕೊಂಡು ಕೇವಲ 2 ದಿವಸದೊಳಗೆ ಓದಿ ಪರೀಕ್ಷೆ ಪಾಸ್ ಆಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಷಯಕ್ಕೆ ಬರೋಣ. ನಾನು ನನ್ನ ಬುಕ್ದೊಳಗೆ ಬರೆದಂಥ ಪಾಯಿಂಟ್ಸ್ಗಳನ್ನೇ ಬೋರ್ಡ್ ಮೇಲೆ ಬರೆದಿದ್ದು. ಇವೆಲ್ಲ ಶಿಕ್ಷಣ ಸಂಸ್ಥೆಗಳು, ಒಂದು ಶಿಕ್ಷಣಕ್ಕಾಗಿ ಕೆಲಸ ಮಾಡುತ್ತಿರುವ ಈ ಸಂಸ್ಥೆಗಳು. KVS ಅಂದ್ರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ, NVS ನವೋದಯ ವಿದ್ಯಾಲಯ ಸಮಿತಿ, NBB ನ್ಯಾಷನಲ್ ಬಾಲ ಭವನ್. ಇವೆಲ್ಲ ಫುಲ್ ಫಾರ್ಮ್ಗಳನ್ನು ಪರೀಕ್ಷೆದೊಳಗೆ ಕೇಳ್ತಾರೆ ನಿಮಗೆ, ದಯವಿಟ್ಟು ನೆನ್ಪಿಡ್ರಿ. NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಓಪನ್ ಸ್ಕೂಲಿಂಗ್, ನೆನ್ಪಿಡ್ರಿ. NIEPA ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ಇವೆಲ್ಲ ಆಲ್ರೆಡಿ ಬೇರೆ ಸ್ಟೇಟ್ದೊಳಗೆ ಕೇಳಿದ ಪ್ರಶ್ನೆಗಳನ್ನು ನಿಮ್ಮ ಎದುರಿಗೆ ನಾನು ಇಡ್ತಾ ಇದ್ದೀನಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಎಜುಕೇಷನಲ್ ಪ್ಲ್ಯಾನಿಂಗ್ ಅಡ್ಮಿನಿಸ್ಟ್ರೇಟಿವ್, ಇಲ್ಲದ ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲ್ಯಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್, AIU ಆಲ್ ಇಂಡಿಯಾ ಯೂನಿವರ್ಸಿಟಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಟ್ರೈನಿಂಗ್, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈನ್ಸ್, ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್, ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಾಫಿಕಲ್ ರಿಸರ್ಚ್. ಇವುಗಳ ಫುಲ್ ಫಾರ್ಮು, ಇವುಗಳ ಸ್ಥಾಪನೆ, ಇವುಗಳ ಕೆಲಸ, ಈ 3 ಪ್ರಶ್ನೆಗಳನ್ನು ಕೇಳುತ್ತಾರೆ. ಮೊದಲನೇದು ಕೇಂದ್ರೀಯ ವಿದ್ಯಾಲಯ ಸಂಘಟನೆ. ಇದು 1963ಯಲ್ಲಿ ದಿಲ್ಲಿ ಒಳಗೆ ಇದನ್ನು ಸ್ಥಾಪನೆ ಮಾಡಿದರು. ಇದರ ಉದ್ದೇಶ ಏನು? ನಮ್ಮ ದೇಶದೊಳಗೆ ಕೇಂದ್ರ ಸರ್ಕಾರದಲ್ಲಿ ನೌಕರಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದೊಳಗೆ ನೌಕರಿ ಮಾಡ್ತಿರ್ತಾರೆ. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ, ಇದು ಸೆಂಟ್ರಲ್ ಗೌರ್ಮೆಂಟ್ದೊಳಗೆ ನೌಕರಿ ಮಾಡುವಂಥ ಎಂಪ್ಲಾಯಿಗಳದಾರ, ನೌಕರಿ ಮಾಡುವಂಥ ನೌಕರದಾರ, ಅವರ ಮಕ್ಕಳಿಗಾಗಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದವರು ಭಾರತ ಸರ್ಕಾರ. ಅವ್ರದ್ದು ಏನಾಗ್ತದೆ ರೀ, ನೌಕರಿ ಟ್ರಾನ್ಸ್ಫರ್ ಆಗ್ತಿರ್ತದೆ ಈ ರಾಜ್ಯದಿಂದ ಇನ್ನೊಂದು ರಾಜ್ಯ, ಈ ರಾಜ್ಯ. ಈಗ ಇಂಡಿಯನ್ ಪೋಸ್ಟ್, ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ದೊಳಗೆ ನೌಕರಿ ಮಾಡುವಂಥ ಎಂಪ್ಲಾಯಿಗಳದಾರ, ಅವರು ಬೇರೆ ರಾಜ್ಯಕ್ಕೆ, ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗುತ್ತಿರುತ್ತಾರೆ. ಅವರ ಮಕ್ಕಳಿಗಾಗಿ ಈ ಶಾಲೆಗಳನ್ನು ಭಾರತ ಸರ್ಕಾರದವರು ಸ್ಥಾಪನೆ ಮಾಡಿದ್ದಾರೆ. ದಯವಿಟ್ಟು ನೆನ್ಪಿಡ್ರಿ. 1963 ನಮ್ಮ ದೇಶದೊಳಗೆ 1253 ಕೇಂದ್ರೀಯ ವಿಶ್ವವಿದ್ಯಾಲಯ ಸಂಘಟನೆಗಳು ಇವಾಗ ಇವೆ, 1253. ಮತ್ತು ಭಾರತ ಸರ್ಕಾರದವರು ಏನು ಮಾಡಿದ್ದಾರೆ, ಭಾರತಕ್ಕೆ ಬಿಟ್ಟು ಇನ್ನೂ ಹೊರ ದೇಶಗಳಲ್ಲಿ, ಹೊರಗಿನ 3 ದೇಶಗಳಲ್ಲಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಶಾಲೆಗಳು ಇವೆ. 3 ದೇಶಗಳಲ್ಲಿ, ಒಂದು ನೇಪಾಳದ ಕಾಠ್ಮಾಂಡುವಿನಲ್ಲಿ, ಇನ್ನೊಂದು ರಷ್ಯಾದ ಮಾಸ್ಕೋ ನಗರದಲ್ಲಿ, ಇನ್ನೊಂದು ಇರಾನದ ತೆಹರಾನ್ ನಗರದಲ್ಲಿ ಈ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಶಾಲೆಗಳು ಇವೆ. ಇದು ಪರೀಕ್ಷೆದೊಳಗೆ ಕೇಳಿದ ಪ್ರಶ್ನೆ. ಕೇಂದ್ರೀಯ ವಿದ್ಯಾಲಯ ಸಂಘಟನೆಯು
ಭಾರತ ದೇಶದ ಆಚೆಗೆ ಯಾವ ದೇಶದಲ್ಲಿ ಶಾಲೆಗಳು ಇವೆ? ಮೂರು ದೇಶಗಳಲ್ಲಿ. ಹೆಸರು ನೆನಪಿಡ್ರಿ ದಯವಿಟ್ಟು. ಆಮೇಲೆ ಎರಡನೇದು ಬರ್ತದೆ ರೀ ವಿದ್ಯಾಲಯ ನವೋದಯ ವಿದ್ಯಾಲಯ ಸಮಿತಿ. ಇದು 1986 ಏನು ಹೊಸ ಎಜುಕೇಷನಲ್ ಪಾಲಿಸಿ ಅವರು ಇದನ್ನು ರೆಕಮೆಂಡ್ ಮಾಡಲು ಹೇಳಿದರು. ಅವಾಗ ಇದನ್ನು ಪ್ರಾರಂಭ ಮಾಡಿದರು 1986 ನವೋದಯ ವಿದ್ಯಾಲಯ ಸಮಿತಿ. ನಮ್ಮ ದೇಶದೊಳಗೆ ಗ್ರಾಮೀಣ ಭಾಗದಲ್ಲಿ ಇರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ರೂರಲ್ ಟ್ಯಾಲೆಂಟ್ ಸ್ಟೂಡೆಂಟ್ಸ್ ಏನು ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳದರ ಇವರಿಗಾಗಿ ಶಾಲೆಯನ್ನು ಪ್ರಾರಂಭ ಮಾಡಿಸಿದಂಥ ಈ ಒಂದು ಯೋಜನೆ 1986 ಇದರದ್ದು ಮೇನ್ ಹೆಡ್ ಆಫೀಸ್ ಎಲ್ಲದರಿ ಉತ್ತರ ಪ್ರದೇಶದ ನೋಯ್ಡಾ ನಗರದಲ್ಲಿ ಇದೆ. ದಿಲ್ಲಿ ಹತ್ತಿರನೇ ಬರ್ತದೆ ರೀ ನೋಯ್ಡಾ ಅಂತೇಳಿ. ಉತ್ತರ ಪ್ರದೇಶದ NVS ಕೇಂದ್ರ ಎಲ್ಲಿದೆ? ನೋಯ್ಡಾದಲ್ಲಿ. ರೂರಲ್ ಟ್ಯಾಲೆಂಟ್ ಸ್ಟೂಡೆಂಟ್. ಆದರೆ ನಮ್ಮ ದೇಶದೊಳಗೆ ಏನು 28 ರಾಜ್ಯಗಳದಾವೆ ನೋಡ್ರಿ. ಈ 28 ರಾಜ್ಯದೊಳಗೆ ಕೇವಲ ಒಂದೇ ಒಂದು ರಾಜ್ಯದೊಳಗೆ ನವೋದಯ ವಿದ್ಯಾಲಯ ಸಮಿತಿಯ ಶಾಲೆಗಳು ಇಲ್ಲ. ಅದು ಯಾವ ರಾಜ್ಯ ಅಂತೇಳಿ ಪ್ರಶ್ನೆ ಕೇಳುತ್ತಾರೆ. ತಮಿಳುನಾಡು ರಾಜ್ಯದೊಳಗೆ ನವೋದಯ ವಿದ್ಯಾಲಯ ಶಾಲೆಗಳು ಇಲ್ಲ. ಅದಾದ ನಂತರ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್. ಇದ್ರ ಫುಲ್ ಫಾರ್ಮ್ ಕೇಳಿದ್ರೆ ಎಕ್ಸಾಮ್ದೊಳಗೆ ಹಿಂಗೆ ತಪ್ಪು ಪ್ರಶ್ನೆ ತಿರುವಿಸಿ ಕೇಳ್ತಾರೆ ರೀ. ನ್ಯಾಷನಲ್ ಇನ್ಸ್ಟಿಟ್ಯೂಟ್, ನಾಟ್ ಇನ್ಸ್ಟಿಟ್ಯೂಷನ್ ಅಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಕೆಲವೊಂದು ವಿದ್ಯಾರ್ಥಿಗಳು ರೆಗ್ಯುಲರಾಗಿ ಶಾಲೆಗೆ ಹೋಗೋದು ಆಗಂಗಿಲ್ಲ. 5ನೇ ಕ್ಲಾಸ್ ಆಗಲಿ, 6ನೇ ಕ್ಲಾಸ್ ಆಗಲಿ, 7ನೇ ಕ್ಲಾಸ್ ಆಗಲಿ, 9ನೇ ಕ್ಲಾಸ್ ಇಂಥ ವಿದ್ಯಾರ್ಥಿಗಳು ಓಪನ್ ಅಂದರೆ ಡಿಸ್ಟೆನ್ಸ್ ಶಾಲೆಗಳನ್ನು ಮಾಡ್ಬೋದು. ಇಂಥ ಶಾಲೆದೊಳಗೆ ಅಡ್ಮಿಷನ್ ತೊಗೊಂಡು ಅವರು ಶಾಲೆಯನ್ನು ಕಲಿಬೋದು. ಇದಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಎಂದು ಕರೆಯುತ್ತಾರೆ. ಇದು ಪ್ರಾರಂಭ ಆಗಿದ್ದು 1989. ಇದರ ಕೇಂದ್ರ ಹೆಡ್ ಆಫೀಸ್ ಎಲ್ಲಿದೆ? ದಿಲ್ಲಿಯಲ್ಲಿದೆ. ಪ್ಲೀಸ್ ನೆನ್ಪಿಡ್ರಿ. ಇದಕ್ಕೆ ಮೊದಲಿಗೆ ಏನಂತಿದ್ರು? ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಎಂದು ಕರೆಯುತ್ತಿದ್ದರು. NOS ಅಂತೇಳಿ ಮೊದಲಿಗೆ ಕರೀತಿದ್ರು. ಈಗ NIOS ಎಂದು ಕರೆಯುತ್ತಿದ್ದಾರೆ. ಅದಾದ ನಂತರ NIEPA ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲ್ಯಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್. ಇದು ಕೂಡ ಒಂದು ನಮ್ಮ ದೇಶದೊಳಗೆ ಶೈಕ್ಷಣಿಕ ಯೋಜನೆಗಳನ್ನು ಪ್ರಾರಂಭ ಮಾಡುವಂಥ ಸಂಸ್ಥೆಯಾಗಿದೆ. ಇದು ಕೂಡ ದಿಲ್ಲಿಯಲ್ಲಿದೆ. ಅದಾದ ನಂತರ AIU ಆಲ್ ಇಂಡಿಯಾ ಯೂನಿವರ್ಸಿಟಿ. ನಮ್ಮ ದೇಶದೊಳಗೆ ಎಷ್ಟು ವಿಶ್ವವಿದ್ಯಾಲಯಗಳದ ನೋಡ್ರಿ. ಕೇಂದ್ರೀಯ ವಿಶ್ವವಿದ್ಯಾಲಯಗಳು, ಡೀಮ್ಡ್ ಯೂನಿವರ್ಸಿಟಿಗಳು, ಸ್ಟೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಯೂನಿವರ್ಸಿಟಿಗಳು, ಇವು ಎಲ್ಲ ಯೂನಿವರ್ಸಿಟಿಗಳ ಒಂದು ಸಂಘಟನೆ ಇದು ಆಗಿದೆ ಆಲ್ ಇಂಡಿಯಾ ಯೂನಿವರ್ಸಿಟಿ. ಇದಕ್ಕೆ ಮೊದಲಿಗೆ ಏನು ಕರಿತಿದ್ರು? IU ಇಂಡಿಯನ್ ಯೂನಿವರ್ಸಿಟಿ ಬೋರ್ಡ್, ಇಂಟರ್ ಯೂನಿವರ್ಸಿಟಿ ಬೋರ್ಡ್ ಅಂತೇಳಿ ಕರಿತಿದ್ರು. ಇದನ್ನು ಪ್ರಾರಂಭ ಮಾಡಿದ್ದು 1925 ಪ್ಲೀಸ್ ನೆನಪಿಡ್ರಿ. ಈ ಸಂಘಟನೆಯು ನಮ್ಮ ದೇಶದೊಳಗೆ ಒಂದು ವೀಕ್ಲಿ ಮ್ಯಾಗ್ಝಿನನ್ನು ಪ್ರಕಟ ಮಾಡುತ್ತದೆ. ಇದರ ಹೆಸರು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತೇಳಿ ಅಲ್ಲ, ಯೂನಿವರ್ಸಿಟಿ ನ್ಯೂಸ್. ನಾಳೆ ನೀವು KSET ಪರೀಕ್ಷೆ ಪಾಸ್ ಆದಮೇಲೆ ಅಥವಾ NET ಎಕ್ಸಾಮ್ ಪರೀಕ್ಷೆ ಪಾಸ್ ಆದಮೇಲೆ ನಮ್ಮ ದೇಶದೊಳಗೆ ಗೌರ್ಮೆಂಟ್ ಕಾಲೇಜು, ಡಿಗ್ರಿ ಕಾಲೇಜು, ಪ್ರೈವೇಟ್ ಎಡೆಡ್ ಕಾಲೇಜು, ಯೂನಿವರ್ಸಿಟಿ, ಪ್ರತಿಯೊಂದು ಕಾಲೇಜದೊಳಗೆ ಯೂನಿವರ್ಸಿಟಿದೊಳಗೆ ಎಲ್ಲೆಲ್ಲಿ ವ್ಯಾಕೆನ್ಸಿಗಳದಾವೆ, ಎಲ್ಲೆಲ್ಲಿ ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಈ ಯೂನಿವರ್ಸಿಟಿ ನ್ಯೂಸದಲ್ಲಿ ಜಾಹೀರಾತು ಕೊಡುತ್ತಾರೆ. ವ್ಯಾಕೆನ್ಸಿ ಖಾಲಿ ಇರುವ ಕಾಲೇಜುಗಳ ಅಡ್ವರ್ಟೈಸ್ಮೆಂಟ್ ಕೊಡುತ್ತಾರೆ. ನೀವು KSET ಪಾಸ್ ಆದಮೇಲೆ, NET ಪಾಸ್ ಆದಮೇಲೆ ಈ ಮ್ಯಾಗ್ಝಿನನ್ನು ತಾವೆಲ್ಲರೂ ಓದಬೇಕು. ಕೇವಲ ಎಷ್ಟು? 5 ರೂಪಾಯಿಗೆ ಒಂದು ಮ್ಯಾಗ್ಝಿನ್ ಐತಿ. ವಾರಕ್ಕೊಂದು ಸಲ ಬರ್ತದೆ. ಎಲ್ಲೆಲ್ಲಿ ಖಾಲಿ ಅದಾವ ವ್ಯಾಕೆನ್ಸಿ ಅದನ್ನು ಪ್ರತಿಯೊಂದು ಕಾಲೇಜದವರು ಇದರೊಳಗೆ ಆ್ಯಡ್ ಕೊಡಲೇಬೇಕು. ಇದು ಸರ್ಕಾರದ ಕಡ್ಡಾಯ ನಿಯಮ ಐತಿ. ಹೀಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಪ್ಪ. ನೌಕರಿ ಸಿಗಂಗಿಲ್ಲ ಅನ್ಕೋತ ಕೂಡೋಬೇಡ್ರಿ. ಏನು ರೀ ಸರ್, ವರ್ಷದಾಗ 2 ಸಲ ನೆಟ್ ಎಕ್ಸಾಮ್ ಕರೀತಾರೆ ರೀ, ಪಾಸ್ ಆಗೋಣ, ಇಲ್ಲಿ ನೌಕರಿ ಸಿಗುತ್ತೋ? ಇಲ್ಲಿ ಇಂಥಲ್ಲಿ ಅಪ್ಲಿಕೇಶನ್ ಹಾಕಿರಿ. ಎಲ್ಲಿ ಸಿಗುತ್ತಾ ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ ನೀವು ನೌಕರಿ ಮಾಡುವ ಅವಕಾಶ ಐತಿ. ಇದನ್ನು ನೆನ್ಪಿಡ್ರಿ. ಇದು ಪ್ರಶ್ನೆ ಕೇಳಿದ್ರು. ಯೂನಿವರ್ಸಿಟಿ ನ್ಯೂಸನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? AIU ಆಲ್ ಇಂಡಿಯಾ ಯೂನಿವರ್ಸಿಟಿ. ಅದಾದ ನಂತರ NCERT. ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ ರೀ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್. ಇದ್ರ ಹೆಡ್ ಆಫೀಸ್ ಎಲ್ಲ ಐತಿ? ದಿಲ್ಲಿ ಒಳಗದ ನೋಡ್ರಿ. ಇದು ಸ್ಥಾಪನೆ ಆಗಿದ್ದು 1961 ಪ್ಲೀಸ್ ನೆನ್ಪಿಡ್ರಿ. ನಮ್ಮ ದೇಶದೊಳಗೆ ಮೇನ್ ಸೆಂಟರ್ ದಿಲ್ಲಿ. ಅದಾದ ನಂತರ ದೇಶದೊಳಗೆ 5 ರೀಜ್ನಲ್ ಎಜುಕೇಷನ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಾಗಿದೆ. ಮೊದಲಿಗೆ 4 ಕಾಲೇಜುಗಳಿದ್ದು ಈಗ ಇನ್ನೊಂದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ.
ಮೊದಲಿಗೆ 4 ಇದ್ದು, ಈಗ ಕೂಡಿಸಿದ್ದಾರೆ. ಇದಕ್ಕೇನಂತಾರೆ 1963 ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರದೊಳಗೆ ಐತ್ರಿ. ಕರ್ನಾಟಕದೊಳಗೆ ಮೈಸೂರು, ಮಧ್ಯಪ್ರದೇಶದೊಳಗೆ ಭೋಪಾಲ್, ಒರಿಸ್ಸಾದೊಳಗೆ ಭುವನೇಶ್ವರಿ, ರಾಜಸ್ಥಾನದೊಳಗೆ ಅಜ್ಮೇರ್, ಆಮೇಲೆ ಈ ಕಡೆ ಶಿಲಾಂಗ್, ನಾರ್ತ್ ಈಸ್ಟ್ದೊಳಗೆ ಬರ್ತೈತಿ ಶಿಲಾಂಗ್. ಈ 5 ಸ್ಥಳಗಳಲ್ಲಿ ಮೈಸೂರು, ಭೋಪಾಲ್, ಭುವನೇಶ್ವರ್, ಅಜ್ಮೇರ್ ಮತ್ತು ಶಿಲಾಂಗ್, ಈ 5 ಸ್ಥಳಗಳಲ್ಲಿ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್, ಇದಕ್ಕೆ ಇನ್ನೊಂದು ಹೆಸರು ಅದ ರೀ, ರೀಜ್ನಲ್ ಕಾಲೇಜ್ ಆಫ್ ಎಜುಕೇಷನ್ ಎಂದು ಕರೆಯುತ್ತಾರೆ. ನಮ್ಮೊಬ್ಬರು ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ನನ್ನ ಸ್ನೇಹಿತರು, ನಮ್ಮ ಗೆಳೆಯರು ಸೊಲ್ಲಾಪುರದವರು, ಸಾಯಿನಾಥ್ ಕಬಾಡೆ ಅಂತೇಳಿ, ತುಂಬ ಬಡವರು, ಭಾಳ ಬಡತನ ಇದ್ದವರು. ಪಾಪ ಅವ್ರಿಗೆ ಒಂದು ಕಾಲಿಲ್ಲ. ಅವರು ಒಂದು ಕಾಲೇಜದೊಳಗೆ 7 ವರ್ಷ 8 ವರ್ಷ ನೌಕರಿ ಮಾಡಿದ್ರು. ಆದ್ರೆ ಆ ಕಾಲೇಜದವ್ರಿಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನಡೆದಿದ್ದ ಘಟನೆಯನ್ನು ಹೇಳ್ತೀನಿ. ಅವ್ರಂದ್ರೆ 30 ಲಕ್ಷ ರೂಪಾಯಿ ರೊಕ್ಕ ಕೊಡು ಅಂದರೆ ನಿನಗೆ ನಾವು ಪರ್ಮನೆಂಟ್ ಮಾಡ್ತೀವಿ ಅಂತೇಳಿ. ಆ ವಿಚಾರ ಭಾಳ ಬಡವ, ಎಲ್ಲಿ ದುಡ್ಡು ಕೊಡಬೇಕು. ಅವನಿಗೆ ಕಾಲೇಜದಿಂದ ಹೊರ ಹಾಕಿದ್ರು. ಅಳ್ಕೊಂತ ನಮ್ಮ ಮನೆಗೆ ಬಂದಿದ್ದ, ಸರ್ ಏನು ಮಾಡೋದು ಸರ್, ನನ್ನ ಭವಿಷ್ಯ ಹಾಳಾಯಿತು, 7 ವರ್ಷ ನಾನು ಈ ಸಂಸ್ಥೆದೊಳಗೆ ಕೆಲಸ ಮಾಡೀನಿ, ನಾನು ಹೆಂಗೆ ಮಾಡೋದು ಸರ್, ತುಂಬ ಭಾಳ ನೋವಿನಿಂದ ಅಳ್ಕೊಂತ ಬಂದಾಗ, ಸರ್ ಇಲ್ಲ ಸರ್ ನನಗೆ ಹೆಣ್ತಿದ್ದಾಳೆ, ಮಕ್ಕಳದವು ಸರ್, ನನ್ನ ಸಂಸಾರ ಹೆಂಗೆ ಮಾಡಬೇಕು, ಇಲ್ಲ ಸರ್ ಕಾಳಜಿ ಮಾಡಬೇಡ್ರಿ, ದೇವರು ನಿಮ್ಮ ಹಿಂದಿದ್ದಾನೆ, ನೀವು ತುಂಬ ಪ್ರಾಮಾಣಿಕರಿದ್ದೀರಿ, ಹಿಂದಿಲ್ಲ ನಾನು ನಿಮ್ಗೆ ಒಳ್ಳೇದು ಆಗೇ ಆಗುತ್ತದೆ ಅನ್ನೋ ಭರವಸೆ ನಿಮ್ಮ ಹತ್ರ ಇರಲಿ, ಎಲ್ಲಿ ಸಿಗ್ತಾ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿರಿ ಸರ್, ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ 1-2 ಭರವಸೆ ಮಾತುಗಳನ್ನು ನನ್ನ ಆತ್ಮೀಯ ಮಿತ್ರರಿಗೆ ನಾನು ಹೇಳಿದ್ದೆ. ಡೆಲ್ಲಿ ಒಳಗೆ ಅವರು ಇಂಟರ್ವ್ಯೂ ಹೋಗಿದ್ದರು. ಎಲ್ಲಿ? ರೀಜ್ನಲ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್, NCERTದವ್ರು ಅಪ್ಲಿಕೇಶನ್ ಕರೆದಿದ್ರು, ಇವ್ರಿಗೆ ಅಪ್ಲಿಕೇಶನ್ ಹಾಕಿದ್ರು. ಅವರು ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅದು ಇಂಟರ್ವ್ಯೂದೊಳಗೆ ಅವ್ರಿಗೆ ಕೇಳಿದಂಥ ಪ್ರಶ್ನೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆನೇ ಪ್ರಶ್ನೆ ಕೇಳಿದ್ರು. ಅವ್ರಿಗೆ ನಾನು ಒಂದು ಮರಾಠಿ ಮೀಡಿಯಮ್ ಬುಕ್ಕನ್ನು ಕೊಟ್ಟಿದ್ದೆ. ಆ ಫ್ರಂಟ್ ಪೇಜ್ದೊಳಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನೀಟಾಗಿ ಓದ್ಕೊಂಡು ಹೋಗಿದ್ರು. ಅವ್ರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಅವರು ಅವಾಗ ಆನ್ಸರ್ ಮಾಡಿದರು. ತುಂಬ ಹೆಮ್ಮೆಯಿಂದ ಹೇಳುತ್ತಾನೆ, ಹಿ ಈಸ್ ವೆರಿ ಲಕ್ಕಿ, ಹಿ ಈಸ್ ವೆರಿ ಸಿನ್ಸಿಯರ್, ಹಿ ಈಸ್ ವೆರಿ ಹಾರ್ಡ್ ವರ್ಕರ್, ಹಿ ಈಸ್ ವೆರಿ ಆನೆಸ್ಟ್. ಆ ಇಂಟರ್ವ್ಯೂದೊಳಗೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿದರು. ವಿದೌಟ್ ₹1 ದುಡ್ಡು ಕೊಡ್ಲಾರೆ ಅವ್ರಿಗೆ ಇವಾಗ ಡೆಲ್ಲಿ ಒಳಗೆ NCERT ಈ ಎಜುಕೇಷನ್ ಇದ್ರೊಳಗೆ ಇವ್ರಿಗೆ ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ ನೌಕರಿ ಸಿಕ್ಕಿದೆ. ಇವಾಗ ಅವರು ಡೆಲ್ಲಿ ಒಳಗೆ ಅದಾರ ರೀ. ಇನ್ನು ಅವ್ರು ಏನು ಹೇಳಿದ್ರು, ಸರ್ ನಮ್ಗೆ ಇಲ್ಲಿ 5 ತವಲಿ ಟ್ರಾನ್ಸ್ಫರ್ ಆಗ್ತದೆ ರೀ, ನಾನು ಎಲ್ಲಿ ನೌಕರಿ ತೊಗೋಬೇಕಂತೇಳಿ. ಅವ್ರು ಇಲ್ಲೇ ನಮ್ಮ ಸೊಲ್ಲಾಪುರದವರು. ನಾನಂದೇ ನಿಮಗೆ ಕರ್ನಾಟಕ ಸಮೀಪ ಆಗ್ತದೆ ರೀ, ಎಲ್ಲಿ ಮೈಸೂರು. ಅವ್ರು ಏನು ಹೇಳಿದ್ರು, ಈ 5ರದೊಳಗೆ ನನಗೆ ನೌಕರಿ ಎಲ್ಲಿ ತೊಗೋಬೇಕು ಸರ್, ಟ್ರಾನ್ಸ್ಫರ್ ಆಗ್ತಿರ್ತಾವ್ರಿಗೆ 5 ವರ್ಷಕ್ಕೊಮ್ಮೆ, 10 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ. ನಾನು ಮೊದಲಿಗೆ ನೀವು ಮೈಸೂರು ತೊಗೊಂತ ಹೇಳಿದ್ದೇನೆ. ಈಗ ಅವ್ರು ಇವಾಗ ಇರೋದು ದಿಲ್ಲಿ ಒಳಗೆ, ಇನ್ನು ಒಂದು ಕೆಲವೇ ದಿವಸದೊಳಗೆ ಅವರು ಮೈಸೂರು ಬರೋರು ಅದಾರ ರೀ, ಸಾಯಿನಾಥ್ ಕಬಾಡೆ ಅಂತೇಳಿ. ಹೇಳೋ ಉದ್ದೇಶ ಇಷ್ಟೇ, ಪ್ರಯತ್ನ ಪಡಲೇಬೇಕು. ನೀವು ಹೆಜ್ಜೆ ಹಿಡ್ಕೊಂತ ಹೋಗ್ರಿ, ನಿಮ್ಗೆ ಒಳ್ಳೇದು ಆಗೇ ಆಗ್ತದೆ ಅನ್ನುವ ಭರವಸೆಯೊಂದಿಗೆ ನೀವು ಈ ಶಿಕ್ಷಣವನ್ನು ಪಡಿಬೇಕು. KCET ನೆಟ್ ಎಕ್ಸಾಮ್ನ ನೀವು ಪಾಸ್ ಆಗಲೇಬೇಕು. ಪಾಸ್ ಆಗಿದ ಮೇಲೆ ನಿಮ್ಗೆ ಒಳ್ಳೇದು ಆಗೇ ಆಗುತ್ತದೆ. ಅದಕ್ಕೆ ನೀವು ಕೆಲವರು ಅಂತಿರ್ತಾರೆ ಪಾಸ್ ಆಗೋಣ ಏನಾಗ್ತದೆ ಅಂತೇಳಿ. ಅಂಥ ನೆಗೆಟಿವ್ ಆಲೋಚನೆಗಳನ್ನು ನಿಮ್ಮ ತಲೆಯೊಳಗೆ ನೀವು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಇದನ್ನು ನೆನಪಿಡ್ರಿ, 5 ಕಾಲೇಜುಗಳು ಎಲ್ಲೆಲ್ಲದಾವ ಅಂತೇಳಿ. ಅದಾದ ನಂತರ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಇದು ಎಕ್ಸಿಸ್ಟೆನ್ಸ್ ಆಗಿದ್ದು, ಸ್ಥಾಪನೆ ಆಗಿದ್ದು 28 ಡಿಸೆಂಬರ್ 1953ರಲ್ಲಿ. 1956ರಲ್ಲಿ ಇದು ಸ್ವತಂತ್ರ ಒಂದು ಕಾನ್ಸ್ಟಿಟ್ಯೂಷನಲ್ ಭಾರತ ಸರ್ಕಾರದ ಪಾರ್ಲಿಮೆಂಟ್ದ ಆ್ಯಕ್ಟದ ಪ್ರಕಾರ 1956ರಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡಿತ್ತು. ಇದು ಕೂಡ ಇದರ ಹೆಡ್ ಆಫೀಸ್ ದಿಲ್ಲಿಯಲ್ಲಿದೆ. ಆಮೇಲೆ ಇದ್ರದ್ದು 6 ರೀಜ್ನಲ್ ಕಾಲೇಜುಗಳಿವೆ, 6 ರೀಜ್ನಲ್ ಸೆಂಟರ್ಗಳಿವೆ. ಹೈದರಾಬಾದಲ್ಲಿದೆ, ಮಧ್ಯಪ್ರದೇಶದ ಭೋಪಾಳದಲ್ಲಿದೆ, ಮಹಾರಾಷ್ಟ್ರದ ಪುಣೆಯಲ್ಲಿದೆ, ಆಸಾಮದ ಗುವಾಹಟಿಯಲ್ಲಿ, ಕರ್ನಾಟಕದ ಬೆಂಗಳೂರು ಮತ್ತು ಕಲ್ಕತ್ತಾ. ಹಿಂಗೆ 6 ಸೆಂಟರ್ಗಳಿವೆ UGCದು. ಆದರೆ ಇತ್ತೀಚೆಗೆ ಕೆಲವೊಂದು ರಾಜಕೀಯ ಕಾರಣಗಳಿಂದ ಕರ್ನಾಟಕದಲ್ಲಿರುವ ಬೆಂಗಳೂರು ಮತ್ತು ಮಹಾರಾಷ್ಟ್ರದಲ್ಲಿರುವ ಪುಣೆ ಇವು 2 ರೀಜ್ನಲ್ ಸೆಂಟರ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅದು ಅದಕ್ಕೆ ಗೊತ್ತು, ಬಟ್ 2 ಅಂತೂ ಕ್ಯಾನ್ಸಲ್ ಮಾಡ್ಯಾರ ಈಗ. ಓಕೆ, ಇದ್ರದ್ದು ಮೋಟೋ, ಇದ್ರದ್ದು ಧ್ಯೇಯವಾಕ್ಯ ಏನು ರೀ? ಜ್ಞಾನ ವಿಜ್ಞಾನ ವಿಮುಕ್ತಾಯ. ಇದು ನೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ಮೊನ್ನೆ ನಮ್ಮ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ ಅಂದ್ರೆ ನೋಡ್ರಿ, UGCಯ ಮೋಟೋ ಧ್ಯೇಯವಾಕ್ಯ ಯಾವುದು ಅಂತೇಳಿ, ಜ್ಞಾನ ವಿಜ್ಞಾನ ವಿಮುಕ್ತಾಯ. ಇದ್ರ ಫಂಕ್ಷನ್ ಏನಂತೇಳಿ ಪ್ರಶ್ನೆ ಕೇಳಿದ್ರು. ಏನು ಕೆಲಸ ಮಾಡ್ತದೆ ರೀ? ಕೋಆರ್ಡಿನೇಟ್, ನಮ್ಮ ದೇಶದೊಳಗಿರೋ ಎಲ್ಲ ಉನ್ನತ ಶಿಕ್ಷಣಗಳನ್ನು ಕೋಆರ್ಡಿನೇಟ್ ಮಾಡುವುದು, ಡಿಟರ್ಮೈನ್ ಮಾಡೋದು, ಮೇಂಟೈನ್ ಮಾಡೋದು. ಇದರ ಬಗ್ಗೆ ಸ್ಟ್ಯಾಂಡರ್ಡ್ಸ್ ಆಫ್ ಟೀಚಿಂಗ್
ಎಕ್ಸಾಮಿನೇಷನ್ ಆ್ಯಂಡ್ ರಿಸರ್ಚ್ ನೆನಪಿಡ್ರಿ, ಟೀಚಿಂಗ್ ಮಾಡೋದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು, ಆಮೇಲೆ ರಿಸರ್ಚ್ ಮಾಡುವ ಕೆಲಸ UGC ಮಾಡುತ್ತಿರುತ್ತದೆ. ಅದಾದ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈನ್ಸ್ ಇಲ್ಲಿ ನಾನು ಹೋಗಿ ಬಂದೀನಿ ನೋಡ್ರಿ. ನಾನು ಸಿಮ್ಲಾಕ್ಕೆ ಹೋಗಿದ್ದೆ, ಅಲ್ಲಿ ಸೆಟ್ ಎಕ್ಸಾಮ್ ಬರೆಯೋ ಸಲುವಾಗಿ ಸಿಮ್ಲಾಕ್ಕೆ, ಹಿಮಾಚಲ ಪ್ರದೇಶದ ಸಿಮ್ಲಾದೊಳಗೆ ಎಲ್ಲ ನೋಡಿ ಬಂದೀನಿ ರೀ. ಎಂಥ ಅದ್ಭುತ ಸಿಮ್ಲಾ ರೀ. ಟೈಮ್ ಇದ್ದಕ್ರೆ ನೀವು ಹೋಗಿ ಬರ್ರಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈನ್ಸ್ ಇದ್ರದ್ದು ಹೆಡ್ ಆಫೀಸ್ ಸಿಮ್ಲಾದಲ್ಲಿದೆ. ಇದು 1964 ಇದನ್ನು ಸ್ಥಾಪನೆ ಮಾಡಿದರು. ಈಗ ಈ ಹೆಡ್ ಆಫೀಸ್ ಸಿಮ್ಲಾ ಕ್ಯಾನ್ಸಲ್ ಮಾಡಿ ಡೆಲ್ಲಿಗೆ ತಂದಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಇದರ ಹೆಡ್ ಆಫೀಸ್ ಇದೆ. ಆಮೇಲೆ ICSSR ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಇದ್ರ ಹೆಡ್ ಆಫೀಸ್ ದಿಲ್ಲಿಯಲ್ಲಿದೆ. ಇದು 1969 ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಈಗಿನಿರುವ ಅಧ್ಯಕ್ಷರು ಡಾಕ್ಟರ್ ಭೂಷಣ್ ಕುಮಾರ್ ಪಟವರ್ಧನ್ ಸಾಹೇಬರು. ಅದಾದ ನಂತರ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಇದು ಹೆಡ್ ಆಫೀಸ್ ದಿಲ್ಲಿಯಲ್ಲಿದೆ. ಇದು 1972 ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದರ 3 ಸೆಂಟರ್ಗಳಿವೆ, ಪುಣೆ, ಬೆಂಗಳೂರು ಮತ್ತು ಗುವಾಹಟಿ. ಪ್ಲೀಸ್ ಇವು ಹೆಸರುಗಳನ್ನು ತಾವೆಲ್ಲರೂ ನೆನಪಿನಾಗ ಇಟ್ಕೋಬೇಕು. ಅದಾದ ನಂತರ ಕೊನೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಾಫಿಕಲ್ ರಿಸರ್ಚ್ ಇದರ ಹೆಡ್ ಆಫೀಸ್ ಇದ್ದು ದಿಲ್ಲಿ ಒಳಗೆ. ಇದನ್ನು ಸ್ಥಾಪನೆ ಮಾಡಿದ್ದು 1977. ಈ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಅಗದಿ ನಾನು ಬರೆದಿದ್ದು ಈ ಕನ್ನಡ ಮೀಡಿಯಂ ಬುಕ್ಕಲ್ಲಿ ಒಂದೇ ಒಂದು ಪೇಜ್ ಐತಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಯೂನಿಟನ್ನು ಕೇವಲ 3 ಲೈನ್ ಒಳಗೆ ನೀವು ಓದಿದ್ರೆ ಯಾಕೆ ಮಾರ್ಕ್ಸ್ ಸಿಗಂಗಿಲ್ಲ ರೀ. ಇಲ್ಲಿ ಬರ್ತೀನಿ ನೋಡಿರಿ, 211 ಪೇಜ್ ಇದೊಳಗೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ನ್ಯಾಷನಲ್ ಬಾಲಭವನ, ನ್ಯಾಷನಲ್ ಓಪನ್ ಸ್ಕೂಲ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಎಜುಕೇಷನಲ್, ಕೇವಲ ಒಂದೇ ಲೈನ್. ಇಲ್ಲೇ ನೋಡಿರಿ, NCERT, ಯೂನಿವರ್ಸಿಟಿ, ಪ್ರಾದೇಶಿಕ ಸಂಸ್ಥೆಗಳು ಓದ್ರಿ. ಎಷ್ಟು ಹೈಯರ್ ಎಜುಕೇಷನ್ ಪೇಜ್ ಎಷ್ಟು ಅದಾವೆ? 1 2 3 4 5 6 7 ಪೇಜ್ ಓದೋದು 10 ಮಾರ್ಕ್ಸ್ ಪಡೆಯೋದು. 7 ಪೇಜ್ ಓದಲಿಕ್ಕೆ ಬರೀ ಒಂದು ತಾಸು ಬೇಕು. ನೀಟಾಗಿ ಕೂತು ಒಂದು 7 ಪೇಜ್ ನೀಟಾಗಿ ಓದ್ಕೊಡ್ರಿ. 10 ಟಾಪಿಕ್ದೊಳಗೆ ಒಂದು 7 ಟಾಪಿಕ್ ನೀಟಾಗಿ ಸ್ಟಡಿ ಮಾಡಿದ್ರೆ ಅಂದ್ರೆ 100% ಯು ವಿಲ್ ಗೆಟ್ ದ ರಿಸಲ್ಟ್. ಆದರೆ ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಹತ್ರ ಇರಬೇಕು. ಇಲ್ಲ ಸರ್ 25 ದಿವಸ ಒಳಗೆ ಏನು ಓದೋದಾಗ್ತದೆ ಬತ್ತು, ಯಾಕೆ ಆಗಂಗಿಲ್ಲ ರೀ. ಬರೀ ಒಂದು ದಿವಸ ಒಳಗೆ ಇಡೀ ಬುಕ್ ಓದಿ ಮುಗಿಸ್ಬೋದು. ಬರೀ ಓದಂತೇಳಿ ನಾನು ನಿಮಗೆ ಓದಿ ನೆನಪಿನಾಗ ಇಡೋ ಅವಶ್ಯಕತೆ ಇಲ್ಲ. ಓದಿದ್ರೂ ಸಾಕು, ಪಾಸಿಟಿವ್ ಹಾರ್ಮೋನ್ಸ್ ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಶರೀರದೊಳಗೆ ತಯಾರಾಗುತ್ತವೆ. ಎಕ್ಸಾಮ್ದೊಳಗೆ ನೀವು ಓದಿದ್ದೇ ಪೇಪರ್ದೊಳಗೆ ಬೀಳಲೇಬೇಕು, ನೀವು ಪರೀಕ್ಷೆ ಪಾಸ್ ಆಗಲೇಬೇಕು ಅನ್ನುವ ಛಲದಿಂದ ಬರೀ 2 ದಿವಸ ಒಳಗೆ ಈ ಬುಕ್ ಓದಿ ಮುಗಿಸಿರಪ್ಪ. ಇನ್ನೂ 20 ದಿವಸ ಐತಿ. ಮಾಡುವ ಮನಸ್ಸಿದ್ರೆ ನಿಮಗೆ ದಾರಿ ಸಿಕ್ಕೇ ಸಿಗುತ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳುತ್ತಾ ನಮಸ್ಕಾರ, ಧನ್ಯವಾದ.